ಪ್ರಭಾಳ ಹಳೆಯ ಗಾಯ ಬಹಳಷ್ಟು ವಾಸಿಯಾಗಿತ್ತು. ಬ್ಯಾಂಡೇಜ್ ಜಾಗವನ್ನು ಪ್ಲಾಸ್ಟರ್ ಆಕ್ರಮಿಸಿತ್ತು. ಮಾವನನ್ನು ಪುಸಲಾಯಿಸಿ ಕಾಲೇಜ್ಗೆ ಹೋಗತೊಡಗಿದಳು. ಕೆಲವು ಪುಸ್ತಕಗಳು ಅವಶ್ಯಕವಾಗಿ ಬೇಕಾದುದರಿಂದ ಪಬ್ಲಿಕ್ ಲೈಬ್ರರಿ ಕಡೆ ಹೆಜ್ಜೆ ಹಾಕಿದಳು. ಇಂದು ಗೆಳತಿಯರು ಯಾರ ಜೊತೆಗಿಲ್ಲದಿದ್ದರಿಂದ ಬೇಸರದಿಂದಲೇ ಓದಳು. ಅವಳ ಮನಸ್ಥಿತಿಗೆ ಸರಿಯಾಗಿ ಅವಳಿಗೆ ಬೇಕಾದ ಪುಸ್ತಕವೂ ದೊರೆಯಲಿಲ್ಲ. ಬೇಸರದಿಂದಲೇ ಹೊರಗೆ ಬಂದಳು. ಕಾರಿನಲ್ಲಿ ಕುಳಿತ ಡಾಕ್ಟರ್ ಚಂದ್ರಮೋಹನ್ ಹೊರಡಲು ಸಿದ್ಧನಾಗಿದ್ದವನು ಇವಳನ್ನು ಕಂಡು ಮುಗುಳ್ನಕ್ಕ. ನಮಸ್ತೆ ಡಾಕ್ಟರ್ ಎಂದು ಎರಡೂ ಕೈ ಜೋಡಿಸಿದ ಪ್ರಭಾಳಿಗೆ ನಮಸ್ತೆ ಎಂದ ಚಂದ್ರಮೋಹನ್. ನೀವು ಎಲ್ಲಿಗೆ ಹೋಗಬೇಕು? ನಾನು ಡ್ರಾಪ್ ಕೊಡ್ತೀನಿ ಬನ್ನಿ ಎಂದು ಆಹ್ವಾನಿಸಿದ. ಆ ಆಹ್ವಾನದಲ್ಲಿ ಸಹಜತೆ ಇತ್ತೇ ವಿನಃ ಬೇರೆ ಯಾವ ಭಾವನೆಯೂ ಇರಲಿಲ್ಲ. ಪ್ರಭಾ ಅನುಮಾನಿಸುತ್ತಲೇ ಡಾಕ್ಟರ್ ಮಾತನ್ನು ನಿರಾಕರಿಸಲಾರದೆ ಕಾರನ್ನು ಹತ್ತಿ ಕುಳಿತಳು. ಕಾರು ಪ್ರಭಾ ಮನೆ ತಲುಪುವುದರಲ್ಲಿ ಡಾಕ್ಟರ್ ಕೇಳಿದ್ದು ಅವಳ ಅಭ್ಯಾಸದ ಬಗ್ಗೆ 2 ಪ್ರಶ್ನೆ ಮಾತ್ರ. ಅದಕ್ಕೆ ಬಂದಿದ್ದು ಪ್ರಭಾಳಿಂದ ಚುಟುಕಾದ ಉತ್ತರ. ಮನೆ ಬೀಗ ನೋಡಿ ಚಂದ್ರಮೋಹನ್ಗೆ ಆಶ್ಚರ್ಯವಾಯಿತು. ಆ ದಿನ ತಾನು ಬಂದಾಗ ಸಹ ಪ್ರಭಾ ಲಕ್ಷ್ಮೀಪತಿಗಳು ವಿನಃ ಮನೆಯಲ್ಲಿ ಯಾರೂ ಇಲ್ಲದಿದ್ದುದು ಅವನ ನೆನಪಿಗೆ ಬಂತು. ಪ್ರಭಾ ಸಹ ಡಾಕ್ಟರನ್ನು ಆಹ್ವಾನಿಸಿದಳು. ಹಿಂದೆ ತನ್ನನ್ನು ಪರೀಕ್ಷಿಸಲು ಬಂದಾಗ 1 ಕಪ್ ಕಾಫಿ ಕೂಡ ಕೊಡಲಾಗದಿದ್ದು ಅವಳ ನೆನಪಿನಲ್ಲಿ ಉಳಿದಿತ್ತು. ಬೀಗ ತೆಗೆದು ಒಳಗೆ ಹೋದಾಗ ಚಂದ್ರಮೋಹನ್ ಅವಳನ್ನು ಅನುಸರಿಸಿ ಬಂದು ಅಲ್ಲಿದ್ದ ಚೇರಿನ ಮೇಲೆ ಕುಳಿತು ಯೋಚಿಸಿದ. ಕರೆದ ಮಾತ್ರಕ್ಕೆ ತಾನೇಕೆ ಬರಬೇಕಿತ್ತು? ತನ್ನಿಂದ ಗುಣ ಹೊಂದಿದ ಎಷ್ಟೋ ಮಂದಿ ರೋಗಿಗಳು ಮತ್ತು ಮನೆಯವರು ಎಷ್ಟೋ ಬಾರಿ ಆಹ್ವಾನಿಸಿರುತ್ತಾರೆ. ಅಂತಹ ಸಂದರ್ಭಗಳಲ್ಲೂ ಕಾರ್ಯದ ನೆವ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದೆ. ಈಗ ಪ್ರಭಾ ಕರೆದ ತಕ್ಷಣ ತಾನೇಕೆ ನಿರಾಕರಿಸಲಾರದೆ ಒಳಗೆ ಬಂದೆ? ಅಷ್ಟರಲ್ಲಿ ಲೋಟ ಹಿಡಿದು ಬಂದ ಪ್ರಭಾಳ ಕಡೆ ನೋಡಿದ. ಯಾವುದೋ ಬಿಡಿಸಲಾರದ ಒಂದು ಸೆಳೆತ ತನ್ನನ್ನು ಅವಳ ಕಡೆ ಸೆಳೆಯುತ್ತಿದೆಯೋ ಏನೋ. ಒಂದು ಸಣ್ಣ ವಿಷಯಕ್ಕೆ ಇಲ್ಲದ್ದೆಲ್ಲ ಯೋಚಿಸುವುದು ತನ್ನದೇ ತಪ್ಪು. ಏನೋ ಕರೆದಳು ಹೆಣ್ಣು ಹುಡುಗಿ, ಕರೆಯನ್ನು ಏಕೆ ನಿರಾಕರಿಸಬೇಕು ಎಂದು ಬಂದಿರಬಹುದು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡ. ಚಂದ್ರಮೋಹನ್ ಬಳಿ ಇದ್ದ ಸ್ಟೂಲಿನ ಮೇಲೆ ಬೋನ್ವಿಟಾ ಲೋಟ ಇಟ್ಟು ಹಿಂದಕ್ಕೆ ಸರಿದು ಹೋದಳು. ತಗೊಳ್ಳಿ ಡಾಕ್ಟ್ರೇ ಎಂದು ಮರು ಮಾತನಾಡದೆ ಚಂದ್ರಮೋಹನ್ ಕುಡಿದ ಲೋಟವನ್ನು ಸ್ಟೂಲಿನ ಮೇಲೆ ಇಟ್ಟು ಹೊರಟು ನಿಂತ. ಬರ್ತೀನಿ, ನಿಮ್ಮನ್ನು ಡ್ರಾಪ್ ಮಾಡುವ ನೆವದಲ್ಲಿ ಬೋನ್ವಿಟಾ ಮಾಡಿಸಿಕೊಂಡು ಕುಡಿದಂತಾಯಿತು ಎಂದು ನಗುತ್ತಾ ಅವಳ ಉತ್ತರಕ್ಕೂ ಕಾಯ್ದೆ ಹೋಗಿ ಕಾರಿನಲ್ಲಿ ಕುಳಿತು ಕಾರ್ ಸ್ಟಾರ್ಟ್ ಮಾಡಿದ. ಅವನಿಗೆ ಅರಿಯದಂತೆ ಅವನ ಕಣ್ಣುಗಳು ಬಾಗಿಲಿನಲ್ಲಿ ನಿಂತಿದ್ದ ಪ್ರಭಾಳ ಕಡೆ ನೋಟ ಹರಿಸಿದವು. ಕೈಗಳು ಎತ್ತಿ ಹೋಗಿ ಬರುವುದಾಗಿ ಸನ್ನೆ ಮಾಡಿದ. ಕ್ಲಿನಿಕ್ನಲ್ಲಿ ಕೂತ ಚಂದ್ರಮೋಹನ್ ಹೃದಯ ಯಾವುದೋ ಕಾಣದ ಆನಂದವನ್ನು ಅನುಭವಿಸುತ್ತಿತ್ತು. ನಿತ್ಯಕ್ಕಿಂತಲೂ ಅವನ ಮೈ ಉಲ್ಲಾಸವಾಗಿತ್ತು. ಹೆಚ್ಚು ಪೇಷಂಟ್ಗಳು ಇಲ್ಲದಿದ್ದರಿಂದ ನಿತ್ಯಕ್ಕಿಂತಲೂ ಮೊದಲೇ ಮನೆಯನ್ನು ಸೇರಿದ. ಅದೇನೋ ಸುಭದ್ರಮ್ಮನಿಗೆ ಹೊಸದಾಗಿರಲಿಲ್ಲ. ಎಂದಾದರೂ ಒಮ್ಮೊಮ್ಮೆ ಮಗ ಬೇಗ ಮನೆಗೆ ಬರುತ್ತಿದ್ದ. ಅಮ್ಮ ಅಡಿಗೆ ಆಗಿದ್ದರೆ ಬಡಿಸಿಬಿಡಮ್ಮ, ಹೊಟ್ಟೆ ತುಂಬ ಹಸಿಯುತ್ತಿದೆ ಎಂದು ಉಡುಪು ಬದಲಾಯಿಸಿ ಬಂದ ಚಂದ್ರಮೋಹನ್ ತಾಯಿಯ ಬಳಿ ಕೂತ. ಇನ್ನೇನಾಯಿತು? ಸ್ವಲ್ಪ ಅನ್ನ ಬೆಂದರೆ ಹಾಗೇ ಹೋಯಿತು ಎಂದವರೇ ಅಡಿಗೆ ಮನೆಗೆ ಹೋದರು. ಚಂದ್ರಮೋಹನ್ ತಾಯಿಯನ್ನು ಅನುಸರಿಸಿ ಹೋಗಿ ಅಡಿಗೆ ಮನೆಯಲ್ಲಿ ಮಣೆಯ ಮೇಲೆ ಕೂತ. ಅನ್ನವನ್ನು ಕೆದಕಿ ಮುಚ್ಚಿಟ್ಟು ಸುಭದ್ರಮ್ಮ ಇನ್ನೊಂದು ಮಣೆಯ ಮೇಲೆ ಕುಳಿತು ನಿಮ್ಮವ ನೀನು ಕ್ಲಿನಿಕ್ಕಿಗೆ ಹೋದ ಮೇಲೆ ಬಂದಿದ್ದ. ಶಾರದಳಿಗೆ ಗಂಡು ಗೊತ್ತಾಗಿದೆಯಂತೆ. ಅವನ ಮಾತು ನೋಡಿದರೆ ಹುಡುಗ ತುಂಬ ವಿದ್ಯಾವಂತನ ಹಾಗೆ ಕಾಣೋದಿಲ್ಲ. ಏನೋ ಅವಳ ಅದೃಷ್ಟ ಎಂದರು. ಅವರ ಮಾತಿನಲ್ಲಿ ವೇದನೆ ಇಡುಕುತ್ತಿತ್ತು. ಅಮ್ಮ, ಇರೋ ವಿಷಯ ನಿನಗೆ ಮೊದಲೇ ತಿಳಿಸಿದ್ದೇನೆ. ಖಂಡಿತ ಶಾರದ ಮೇಲೆ ನನಗೇನೂ ಉದಾಸೀನ ಇಲ್ಲಮ್ಮ. ಯಾಕೋ ಮನಸ್ಸಿಗೆ ಬರಲಿಲ್ಲ ಅಷ್ಟೇ. ಅಮ್ಮ, ಮಾವ ತಪ್ಪು ತಿಳಿದುಕೊಳ್ಳದಿದ್ದರೆ ಸ್ವಲ್ಪ ದುಡ್ಡಿನ ಸಹಾಯವನ್ನಾದರೂ ಮಾಡಬಹುದಲ್ಲ. ಈಗಾಗಲೇ ನಿಮ್ಮ ಮಾವ ತುಂಬ ಬೇಸರ ಮಾಡಿಕೊಂಡಿದ್ದಾನೆ. ಇನ್ನು ದುಡ್ಡಿನ ಸಹಾಯ ಅಂದರೆ ಮುಗಿದೇ ಹೋಯಿತು. ಅಂತಹ ಅನುಕೂಲ ಸ್ಥಿತಿಯಲ್ಲಿಲ್ಲ. ನಮ್ಮ ಶಾರದೆ ಅವನ ಡಾಕ್ಟರ್ಗರಿಗೆ ಸಮಾನ ಆಗೋಲ್ಲ ಅಂತ ಬೇಡ ಅಂದಿದ್ದಾನೆ. ಮದುವೆ ಮಾಡಿಕೊಂಡಿದ್ರೆ ತಾನಾಗೇ ಅವಳ ಮೇಲೆ ಪ್ರೀತಿ ಉಂಟಾಗ್ತಿತ್ತೋ ಏನೋ. ಒಟ್ಟಿನಲ್ಲಿ ಅವನಿಗೆ ನಮ್ಮ ಸಂಬಂಧ ಬೇಕಾಗಿಲ್ಲ. ಅದಕ್ಕೆ ಏನೇನೋ ನವ ಹೇಳಿದ್ದಾನೆ ಅಂತ ನೊಂದ್ಕೊಂಡು ಹೋದ ಎಂದರು. ತಾಯಿ ಮಾತಿಗೆ ಏನೂ ಹೇಳಲಾರದೆ ಹೋದ. ಸುಭದ್ರಮ್ಮ ಎದ್ದು ಮಗನಿಗೆ ತಟ್ಟೆ ಹಾಕಿ ಬಡಿಸಿದರು. ಮಾತುಕತೆ ಇಲ್ಲದೆ ಸೇರಿದಷ್ಟು ಉಂಡು ಎದ್ದ ಮಗನನ್ನು ನೋಡಿ ಸುಭದ್ರಮ್ಮನಿಗೆ ಬೇಸರವಾಯಿತು. ಊಟದ ಸಮಯದಲ್ಲಿ ಏನೇನೋ ಹೇಳಿ ಅವನ ಮನಸ್ಸನ್ನು ಕೆಡಿಸಿಬಿಟ್ಟೆ. ಅವನು ಬೇಕಾಬಿಟ್ಟಿ ಊಟ ಮಾಡಿ ಎದ್ದು ಹೋದ ಎಂದು ನೊಂದುಕೊಂಡರು. ಕೋಣೆಗೆ ಬಂದ ಚಂದ್ರಮೋಹನ್ ಬೇಸರದಿಂದಲೇ ಕಾಂಪೌಂಡಿನೊಳಗೆ ಹೋಗಿ ನಿಂತ. ಸ್ವಲ್ಪ ಹೊತ್ತು ಅಡ್ಡಾಡಿ ಬಂದು ಮಲಗಿದ. ನಿದ್ದೆ ಅವನ ಬಳಿ ಸುಳಿಯಲೇ ಇಲ್ಲ. ಈಗ ಅವನನ್ನು 2 ಪ್ರಶ್ನೆ ಕಾಡತೊಡಗಿತು. ಮೊದಲನೆಯದು, ಶಾರದೆಯನ್ನು ಯಾಕೆ ನಿರಾಕರಿಸಿದ್ದು? ಎರಡನೇದು, ಪ್ರಭಾಳ ಬಗ್ಗೆ ತನ್ನಲ್ಲೇನೋ ಒಂದು ರೀತಿಯ ಆತ್ಮೀಯತೆ ಉಂಟಾಗಿದೆ. ಇವೆರಡಕ್ಕೂ ಕಾರಣವೇನು?
ಶಾರದೆ ಅಷ್ಟು ರೂಪವಂತೆ ಎಲ್ಲದಿದ್ದರೂ ಕುರುಪಿಯಂತೂ ಅಲ್ಲ, ನೋಡಲು ಚೆನ್ನಾಗೇ ಇದ್ದಾಳೆ. ಅವಳಿಗೆ ತನ್ನಲ್ಲಿ ಪ್ರೀತಿಯೂ ಸಹ ಇದೆ. ಅದನ್ನು ಅವಳ ನಡವಳಿಕೆಯಿಂದನೇ ತಿಳಿಯಬಹುದು. ಅವಳ ಸ್ವಭಾವವೂ ಸಹ ಒಳ್ಳೆಯದೇ. ಅಮ್ಮನನ್ನು ಕಂಡರೆ ತುಂಬ ಪ್ರೀತಿ, ಗೌರವ ಬಹಳ. ಇಂಥ ಹೆಣ್ಣು ತನ್ನ ಕೈ ಹಿಡಿದು ಈ ಮನೆಗೆ ಸೊಸೆಯಾಗಿ ಬಂದಿದ್ದರೆ ಮನೆಯಲ್ಲಿ ಶಾಂತಿ ನೆಮ್ಮದಿಗೇನು ಕೊರತೆ ಇರ್ತಿರಲಿಲ್ಲ. ನನಗೇಕೆ ಅವಳನ್ನು ಮದುವೆಯಾಗಲು ಮನಸ್ಸಾಗಲಿಲ್ಲ? ಮಾವ ಹೇಳಿದ ಹಾಗೆ ಮದುವೆಯಾಗಿದ್ದರೆ ನನಗೇನಾದರೂ ಅವಳಲ್ಲಿ ಒಲವು ಮೂಡುತ್ತಿತ್ತೋ ಏನೋ. ಅವನ ಹೃದಯ ಇಲ್ಲ ಇಲ್ಲ ಎಂದು ಚೀರಿತು. ಈ ವಿಷಯದಿಂದ ತಲೆ ಕೊಡವಿಕೊಂಡ. ಎರಡನೇ ಪ್ರಶ್ನೆಗೆ ಬಂದ. ಪ್ರಭಾವಳಿಗಿಂತ ಇನ್ನೂ ಹೆಚ್ಚೋ ಸುಂದರವಾದ ತರುಣಿಯರು ತನ್ನ ಕ್ಲಿನಿಕ್ಗೆ ಬಂದಿದ್ದರು. ಅವರ ಬಗ್ಗೆ ತನಗೇನೂ ಅನಿಸಿರಲಿಲ್ಲ. ಆದರೆ ಪ್ರಭಾಳಿಗಾಗಿ ತನ್ನ ಹೃದಯ ಏಕೆ ಸ್ಪಂದಿಸಬೇಕು? ಅದರ ಕಾರಣ ಬಹುಶಃ ಅವಳ ಮೆದು ಸ್ವಭಾವ ಇರಬಹುದೇ? ಇಲ್ಲ, ಅವಳ ರೂಪವತಿ ವಿದ್ಯಾವತಿ ಎಂದೇ? ಇಲ್ಲ, ಈ ಎರಡೂ ಶಾರದಳಲ್ಲೂ ಇತ್ತು. ಆದರೂ ತಾನು ಅವಳನ್ನು ನಿರಾಕರಿಸಿದೆ. ಅನುರಾಗ ಎನ್ನುವ ಮಧ್ಯವರ್ತಿ ಪ್ರಭಾ ಮತ್ತು ನನ್ನ ನಡುವೆ ಸೇತುವೆ ಕಟ್ಟಲು ಇರಬೇಕು. ಅದರ ಪ್ರಥಮ ಕಾವೇ ತನಗೀಗ ಕಾಡಿಸುತ್ತಿದೆಯೇನೋ. ಅಂದು ಲಕ್ಷ್ಮೀಪತಿಗಳು ಬೆಳಗಿನ ಶಾಲೆಗೆ ಹೋಗಿದ್ದರು. ಕಾಲೇಜ್ ಇರದಿರೋದ್ರಿಂದ ಪ್ರಭಾ ಮನೆಯಲ್ಲೇ ಇದ್ದಳು. ಬೆಳಗ್ಗೆ ಮಾವ ಮಾಡಿಟ್ಟ ಹೋದ ತಿಂಡಿಯನ್ನು ತಿಂದು ನಿಧಾನವಾಗಿ ಅಡುಗೆ ಪ್ರಾರಂಭಿಸಿದಳು. ಬಾಗಿಲು ಶಬ್ದ ಕೇಳಿ ಹೋಗಿ ಬಾಗಿಲು ತೆರೆದಾಗ ಮಂಜುಳಾ ನಿಂತಿದ್ದಳು. ಇದೇನೇ ಅಕಾಲದಲ್ಲಿ ಮಳೆ ಬಂದ ಹಾಗೆ ಬಂದುಬಿಟ್ಟಿದೀಯಾ? ಏನು ಸಮಾಚಾರ ಎನ್ನುತ್ತಲೇ ಗೆಳತಿ ಸ್ವಾಗತಿಸಿದಳು. ಯಾಕೋ ಕೂತು ಬೇಸರವಾಯಿತು, ಅದಕ್ಕೆ ಬಂದೆ. ನಿಮ್ಮ ಮಾವ ಇಲ್ವಾ ಎನ್ನುತ್ತಲೇ ಸ್ಟೂಲಿನ ಮೇಲೆ ಕುಳಿತಳು. ಮಾವ ಸ್ಕೂಲಿಗೆ ಹೋಗಿದ್ದಾರೆ, ಅಡಿಗೆ ಆಗಬೇಕು, ಅಲ್ಲೇ ಬಾ ಎಂದು ಅಡಿಗೆ ಮನೆಯೊಳಗೆ ಕರೆದೊಯ್ದಳು. ಇಬ್ಬರು ಮಾತನಾಡುತ್ತಾ ಅಡಿಗೆ ಮುಗಿಸುವ ವೇಳೆಗೆ ಲಕ್ಷ್ಮೀಪತಿಗಳು ಬಂದರು. ಲಕ್ಷ್ಮೀಪತಿಗಳು ಬಲವಂತದಿಂದ ಮಂಜುಳಾ ಅಲ್ಲೇ ಊಟ ಮಾಡಿ ಗೆಳತಿಯರನ್ನು ಬಲವಂತದಿಂದ ತನ್ನ ಮನೆಗೆ ಕರೆದೊಯ್ದಳು. ಸಂಜೆವರೆಗೂ ಅಲ್ಲೇ ಇದ್ದ ಪ್ರಭಾ ಒಬ್ಬಳೇ ಹಿಂತಿರುಗಬೇಕಾಯಿತು. ಅವಳು ಮನೆಗೆ ನೆಂಟರು ಬಂದಿದ್ದರಿಂದ ಮಂಜುಳಾ ಮನೆಯಲ್ಲೇ ಉಳಿಯಬೇಕಾಗಿತ್ತು. ಫುಟ್ಪಾತ್ನಲ್ಲಿ ನಡೆಯುತ್ತಿದ್ದ ಪ್ರಭಾ ಡಾಕ್ಟರ್ ಮೋಹನ್ ಕಾರು ನೋಡಿ ತಟ್ಟನೆ ನಿಂತಳು. ಅವಳಿಗೇನು ನಿಲ್ಲಬೇಕೆಂದಿದ್ದರೂ ಅವಳ ಕಾಲುಗಳು ಚಲಿಸಲಾರದೆ ಸ್ತಬ್ಧವಾಯಿತು. ಚಂದ್ರಮೋಹನ್ ಕಾರು ಪ್ರಭಾಳ ಬಳಿಗೆ ಬಂದು ತಟ್ಟನೆ ನಿಂತಿತ್ತು. ನಗುತ್ತಾ ಒಂದು ಪುಸ್ತಕವನ್ನು ಅವಳಿಗೆ ನೀಡಿದ. ಅದು ಅವಳ ಫಿಸಿಕ್ಸ್ ನೋಟ್ಸ್. ತಾನಂದು ಕಾರಿನಲ್ಲೇ ಬಿಟ್ಟಿರಬೇಕು ಎಂದು ಬೇಸರಿಸಿಕೊಂಡಳು. ಪುಸ್ತಕ ಬಗ್ಗೆ ಇಂತಹ ಉದಾಸೀನ ಇರೋ ಈ ಹುಡುಗಿ ಇನ್ನೆಂಥ ವಿದ್ಯಾರ್ಥಿನಿ ಎಂದುಕೊಂಡಿರಬೇಕು. ಸಾರಿ ಡಾಕ್ಟರ್ ಎಂದು ಮೆದುವಾಗಿ ಅಂದಳು. ಯಾಕೆ ಸಾರಿ? ಹತ್ತಿ ಮನೆಯವರೆಗೆ ಡ್ರಾಪ್ ಕೊಡ್ತೀನಿ ಎಂದು ಮೊದಲಿನ ಮುಗುಳ್ನಗೆಯೊಂದಿಗೆ. ಇಲ್ಲ, ನಿಮಗೆ ಯಾಕೆ ತೊಂದರೆ? ನಾನು ನಡೆದುಕೊಂಡೇ ಹೋಗ್ತೀನಿ ಎಂದವಳು. ಚಂದ್ರಮೋಹನ್ ಬಲವಂತಕ್ಕೆ ಹತ್ತಿ ಕೂತಳು. ನೀವು ಇಷ್ಟಪಟ್ಟರೆ ಸ್ವಲ್ಪ ದೂರ ಹೋಗಿ ಬರೋಣ ಎಂದ ಚಂದ್ರಮೋಹನ್. ಕಾರಿನ ವೇಗ ಹೆಚ್ಚಾಯಿತು. ಅವನು ಮಾತನ್ನು ನಿರಾಕರಿಸಬೇಕೆಂದುಕೊಂಡರೂ ನಿರಾಕರಿಸಲಾಗಲಿಲ್ಲ. ಕಾರು ಪಟ್ಟಣದ ವಾತಾವರಣ ಬಿಟ್ಟು 1 ಮೈಲಿ ದೂರ ಸಾಗಿ ಒಂದು ಕಡೆಗೆ ಬಂದು ನಿಂತಿತು. ಇಬ್ಬರು ಇಳಿದು ಹೊರಗೆ ಮರದ ಕೆಳಗೆ ಹೋಗಿ ನಿಂತರು. ಚಂದ್ರಮೋಹನ್ಗೆ ಹೇಗೋ ಮಾತು ಪ್ರಾರಂಭಿಸಬೇಕೋ ತಿಳಿಯಲಿಲ್ಲ. ಹಿಂದೆ ಅವನ ಗೆಳೆಯರೆಲ್ಲ ಪ್ರೀತಿ ಪ್ರೇಮದ ವಿಷಯ ಹೇಳಿದಾಗ ನಕ್ಕು ಬಿಡುತ್ತಿದ್ದ. ಆದರೆ ತಾನು ಇಂದು ಆ ಸ್ಥಿತಿಯಲ್ಲಿ ಇದ್ದಿದ್ದು ಅದರ ಬವಣೆಯನ್ನು ಅವನಿಗೆ ಅನುಭವಿಸಿತು. ಪ್ರಭಾ ಬೇರೊಂದು ರೀತಿಯಲ್ಲಿ ಯೋಚಿಸುತ್ತಿದ್ದಳು. ತಾನೇಕೆ ಅವರ ಕಾರತ್ತಿದೆ? ಅವರು ಸ್ವಲ್ಪ ದೂರ ಹೋಗಿ ಬರೋಣ ಅಂದರೆ ಯಾಕೆ ನಿರಾಕರಿಸಲಿಲ್ಲ? ಮಾವನದು ಬಹಳ ಅನುಮಾನದ ಪ್ರಕೃತಿ. ಪ್ರತಿದಿನ ಗಂಡಸರು ಮಾಡೋ ಮೋಸದ ಬಗ್ಗೆ 1 ಗಂಟೆ ಉಪನ್ಯಾಸ ಮಾಡುತ್ತಾರೆ. ಅಂಥದ್ರಲ್ಲಿ ನಾನು ಡಾಕ್ಟರ್ ಜೊತೆಗೆ ಒಬ್ಬಂಟಿಯಾಗಿ ಇಲ್ಲಿವರೆಗೆ ಬಂದೆ ಎಂದರೆ ದೇವರೇ ಗತಿ. ಒಳ್ಳೆ ಗ್ರಹಚಾರ ಬಂತಲ್ಲಪ್ಪ ಎಂದು ಧೈರ್ಯಗುಂದಿದ್ದರೂ ಅವರ ಸನಿಹ ಬಿಟ್ಟು ಹೋಗುವ ಮನಸ್ಸಾಗಲಿಲ್ಲ. ಅವರು ಬೀರೋ ಒಂದು ಮುಗುಳ್ನಗೆಗಾಗಿ ನನ್ನ ಮನ ಕಾತರಿಸುತ್ತಾ ಇದೆಯಲ್ಲ, ಇದನ್ನು ಏನಂತ ಕರೀತಾರೆ ಎಂದು ಅವಳು ಯೋಚನೆ ಮಾಡತೊಡಗಿದಳು. ಈ ಸಂಜೆ ತುಂಬ ಸುಂದರವಾಗಿದೆ ಎಂದಾಗ ಚಂದ್ರಮೋಹನ್ ಅದು ನಿಜ ಅನ್ನಿಸಿತು ಪ್ರಭಳಿಗೂ ಕೂಡ. ಚಂದ್ರಮೋಹನ್ ಏನೇನೋ ಮಾತಾಡಬೇಕು ಅಂದುಕೊಂಡಿದ್ದ, ಆದರೆ ಮಾತಾಡದೆ ಮೌನವಾಗಿದ್ದ. ಆ ಸಮಯದಲ್ಲಿ ಅದೇ ಅವನಿಗೆ ಪ್ರಿಯವಾಗಿತ್ತು. ಮನೆಗೆ ಹಿಂತಿರುಗಿದ ಪ್ರಭಾಳಿಗೆ ಏನೋ ಕಳೆದುಕೊಂಡಷ್ಟು ವೇದನೆಯಾಯಿತು. ಈಗ ಅವಳ ಮುಂದೆ ಚಂದ್ರಮೋಹನ್ ಸುಂದರ ಮುಖ ಮಾತ್ರ ಸುಳಿಯುತ್ತಿತ್ತು. ಪುಸ್ತಕ ತೆಗೆದು ಓದಬೇಕೆನ್ನುವ ಆಸಕ್ತಿ ಸಹ ಅವಳಿಗಿರಲಿಲ್ಲ. ಮಾವನ ಬಲವಂತಕ್ಕೆ ಊಟ ಮಾಡಿ ಪುಸ್ತಕ ಹಿಡಿದು ಹಾಸಿಗೆ ಸೇರಿದಳು. ಮನಸ್ಸಿಟ್ಟು ಓದುವುದು ಅವಳಿಂದ ಆಗಲಿಲ್ಲ. ಪುಸ್ತಕ ತೆಗೆದಿಟ್ಟು ದೀಪ ಆರಿಸಿ ಮಲಗಿದಳು. ದೀಪ ಆರಿಸಿ ಮಲಗಿದ ಪ್ರಭಾಳನ್ನು ನೋಡಿದ ಲಕ್ಷ್ಮೀಪತಿಗಳಿಗೆ ಆಶ್ಚರ್ಯವಾಯಿತು. ಪ್ರತಿದಿನ ತಾವು ರೇಗಾಡಿದರೂ ಕೂಡ ದೀಪ ಆರಿಸಿ ಪುಸ್ತಕ ಮಡಿಚಿಡುತ್ತಿರಲಿಲ್ಲ. ಇದೇ ಹಿಂದೇಕೆ ಹೀಗೆ ಎಂದು ವಿಚಾರಿಸಲು ಅವಳ ಕೋಣೆಯೊಳಗೆ ಬಂದು ಸ್ವಿಚ್ ಹಾಕಿ ದೀಪ ಬೆಳಗಿಸಿದರು. ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದ ಪ್ರಭಾ ಆ ಕಡೆ ನೋಡಿದರು. ನಿತ್ಯಕ್ಕಿಂತ ಇಂದೇನೋ ಹೊಸದಾಗಿ ಕಂಡಳು ಅವನ ಮುಖದಲ್ಲಿ.
ಅವರ ವಿವೇಚನೆ ಬಡಿದೆಬ್ಬಿಸಿತು. ಹಿಂದೆ ತಮ್ಮ ಅಜ್ಞಾನದಿಂದ ಸಾವಿನೆಡೆಗೆ ದೂಡಿದ ತಂಗಿಯ ಜ್ಞಾಪಕ ಬಂತು. ಇನ್ನು ಪ್ರಭಾಳ ಮದುವೆಗೆ ವಿಳಂಬ ಮಾಡಬಾರದು ಎಂದು ದೀಪ ಹಾರಿಸಿ ಹೊರಗೆ ಬಂದರು. ಪ್ರಭಾ ಅವರ ಹಿಂದೆಯೇ ಎದ್ದು ಬಂದಳು. ಬಂದವರು ತನ್ನನ್ನು ಮಾತಾಡಿಸದೆ ಹೇಗೆ ಹೋದರು ಎಂದು ಅವಳಿಗೆ ಕಳವಳ ಆಯಿತು. ಮಾವ ಯಾಕೆ ಮಾತಾಡಿಸದೆ ಹಾಗೆ ಬಂದು ಬಿಟ್ರಿ ಎಂದಳು. ಲಕ್ಷ್ಮೀಪತಿಗಳು ಮುಂದೆ ಬಂದು ನಿಂತು ಪ್ರಭಾ ಯಾಕೋ ಇಲ್ಲ, ಮಲಗು ಹೋಗು ಎಂದವರೇ ಬೇರೆಯ ಮಾತಿಗೆ ಅವಕಾಶ ಕೊಡದಂತೆ ಹಾಸಿಗೆ ಮೇಲೆ ಮಲಗಿ ರಗ್ಗು ಒದ್ದಿಕೊಂಡರು. ಅವರಿಗೆ ಮಾತನಾಡೋ ಇಷ್ಟ ಇರಲಿಲ್ಲ ಎಂದು ತಿಳಿದ ಪ್ರಭಾ ದೀಪ ಆರಿಸಿ ಕೋಣೆಯೊಳಗೆ ಹೋಗಿ ಮಲಗಿದಳು. ಅನುರಾಗದ ಅಲೆಗಳು ಅವಳನ್ನು ನಿದ್ದೆ ಮಾಡಿಸದೆ ಬೆಳಗಿನವರೆಗೂ ಕೆಂಗೆಡಿಸಿದವು. 8 ದಿನ ರಜಾ ಹಾಕಿದ ಲಕ್ಷ್ಮೀಪತಿಗಳು ವರಾನ್ವೇಷಣೆಗೆ ತೊಡಗಿದರು. ರೂಪವಿದ್ದ ಹುಡುಗನಿಗೆ ಗುಣವಿರಲಿಲ್ಲ, ಇವೆರಡೂ ಇದ್ದವನಿಗೆ ವಿದ್ಯೆಯೇ ಇರಲಿಲ್ಲ. ಎಲ್ಲ ಇದ್ದವನಿಗೆ ಅತಿ ದುಡ್ಡಿನ ಆಸೆ. ಅವಳ ಮದುವೆಗಾಗಿ ತಾವು ಕೂಡಿದ್ದ ಹಣ ಜೊತೆಗೆ ಹಳ್ಳಿಯಲ್ಲಿರುವ ಜಮೀನು ಮನೆ ಸಹ ಮಾರಲು ಸಿದ್ಧರಿದ್ದರು. ಇದೆಲ್ಲ ಕೆಲವರು ಕೇಳೋ ವರದಕ್ಷಿಣೆಗೆ ಸಾಕಾಗ್ತಿರಲಿಲ್ಲ. ಅದೂ ಅಲ್ಲದೆ ದೂರದ ಸಂಬಂಧಗಳಿಗೆ ಕೊಡಲು ಅವರಿಗೆ ಮನಸ್ಸು ಒಪ್ಪುತ್ತಿರಲಿಲ್ಲ. ಅವರ ಕತ್ತಲೆ ಬಾಳಿನಲ್ಲಿ ಪ್ರಭಾ ಬೆಳಕಿನ ಕಿರಣಲಾಗಿದ್ದಳು. ಅಂಥವಳನ್ನು ಬಿಟ್ಟಿರುವುದು ಸಹ ಅವರಿಂದ ಆಗದ ಕೆಲಸ. ಈ ಯೋಚನೆಯಲ್ಲೇ ಕೊರಗತೊಡಗಿದರು. ಕಾಫಿ ಲೋಟ ತಗೊಂಡು ಬಂದ ಪ್ರಭಾ ಮಾವನ ಮಂಕಾದ ಮುಖ ನೋಡಿ, ಮಾವ ಈ ನಡುವೆ